2020-2022 ಆ 1.5 ವರ್ಷಗಳ ಅವಧಿಯಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ತಗೊಳ್ಳುವಂಥ 47 ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು 19 ಪೂರ್ವ ನಿಗದಿತ ಗುತ್ತಿಗೆದಾರರನ್ನು ನಿಗದಿ ಮಾಡಿಕೊಂಡು ಅವರಿಗೆ ಆ 47 ಕಾಮಗಾರಿಗಳ ಕಾರ್ಯಾದೇಶ ಪತ್ರಗಳನ್ನು ಒಂದೇ ಒಂದು ನಯಾ ಪೈಸೆಯಷ್ಟು ಕೆಲಸ ಮಾಡಿದ್ರೆ 2020-2022ರಲ್ಲಿ ಆ ಜಮೀರ್ ಅಹಮದ್ ಅವರ ಆಪ್ತ ಸಹಾಯಕ ಆಗಿರ್ತಕ್ಕಂಥ ಅಯೂಬ್ ಖಾನ್ ಅವರ ಶಿಫಾರಸಿನ ಮೇರೆಗೆ ಈ ಹಣ ಬಿಡುಗಡೆ ಸಂಪೂರ್ಣವಾಗಿ ಕೆಲಸ ಮಾಡಿದ್ರೆ ಬಿಡುಗಡೆ ಆಗುವಂಥದ್ದು ದೊಡ್ಡ ಕಾನೂನು ಕಾರ್ಯ ನಡೆಯುತ್ತೆ. 2024ರಲ್ಲಿ ಅದೇ 47 ಕಾಮಗಾರಿಗಳಿಗೆ ಅದೇ 19 ಜನ ಗುತ್ತಿಗೆದಾರರಿಗೆ 2ನೇ ಬಾರಿ ಹಣ ಬಿಡುಗಡೆ ಮಾಡುವಂಥ ದೊಡ್ಡ ಒಂದು ಪ್ರಯೋಗವನ್ನು ನಡೆದಿರ್ತಕ್ಕಂಥ ಸುಮಾರು 56 ಕೋಟಿ ಕೂಡ ಈ ಒಂದು ದೇವಸ್ಥಾನಗಳ 2 ಬಾರಿ ಬಿಲ್ ಆಗಿರೋದು. ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಇದೀಗ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಜೊತೆಯಲ್ಲಿ ವಸತಿ ಇಲಾಖೆಯ ಮಾನ್ಯ ಸಚಿವರು ಅವರ ಒಂದೊಂದೇ ಅವರ ಇಲಾಖೆಯ ಅವರ ಕ್ಷೇತ್ರದ ಒಂದೊಂದೇ ಉಳುಕುಗಳು ಹೆಂಗೆ ಹೊರಗಡೆ ಬರ್ತಾ ಇದೆ ಅಂದ್ರೆ ಮೀಸೆ ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನೋಂತೆ ಈ ಸಚಿವರು ನಿನ್ನೆ ಕೊಟ್ಟಿರುವಂತ ಹೇಳಿಕೆ. ಏನಾದ್ರೂ ಹಣ ಲಂಚ ಹಗರಣ ಅದು ಇದು ಏನಾದ್ರು ಸಾಬೀತಾಗ್ಬಿಟ್ರೆ ನಾನು ಇಮಿಡಿಯೇಟ್ಲಿ 24 ಗಂಟೆ ಒಳಗಡೆ ರಾಜೀನಾಮೆ ಕೊಟ್ಟು ಬಿಸಾಕ್ ಮನೆಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದೀಗ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಜಮೀರ್ ಅಣ್ಣ, ಏನು ಉತ್ತರ ಕೊಡ್ತೀರಿ? ನಿಮ್ಮ ಕ್ಷೇತ್ರದಲ್ಲಿ ಒಂದು ಸಲ ಹೋಗಿ ನೋಡಿ, ನೀವೇ ನಿಂತ್ಕೊಂಡು ನೋಡಿ, ಗಬ್ಬು ನಾರ್ತಾ ಇರುತ್ತೆ ಆ ಕ್ಷೇತ್ರ, ಗಬ್ಬು ನಾರ್ತಾ ಇರುತ್ತೆ ಆ ವಾರ್ಡ್ಗಳು. ಅಧಿಕಾರಿಗಳಿಗೆ ಕಾಂಟ್ರಾಕ್ಟರ್ಸ್ಗಳಿಗೆ ಅದೇನು ದೊಡ್ಡ ರೋಗ ಬರೋದು, ಏನು ದೊಡ್ಡ ರೋಗನೇ ಬರಲ್ಲ ಇವ್ರಿಗೆ ಅಂತ ಅನ್ಸುತ್ತೆ. ಇವ್ರಿಗೆ ಯಾವುದೇ ರೋಗಗಳು ಬರೋದಿಲ್ಲ. ಈ ಎಲ್ಲವನ್ನ ಸಹಿಸ್ಕೊಂಡು ಅಲ್ಲಿ ಜನ ಹುಟ್ಟಿ ಬೆಳೆದಿದಾರಲ್ಲ, ಇವತ್ತಿಗೂ ಜೀವನ ಮಾಡ್ತಾ ಇದಾರಲ್ಲ, ಅದ್ಯಾವ ನರಕದಲ್ಲಿ ನಿಜಕ್ಕೂ ಯಾವ ಸ್ವರ್ಗ ನರಕ ಎಲ್ಲೂ ಇಲ್ಲ ಗುರು. ಇಲ್ಲೇ ಇದೆ ಸ್ವರ್ಗ, ಇಲ್ಲೇ ಇದೆ ನರಕ. ನರಕ ಎಲ್ಲಿ ಅಂತ ನೀವು ನೋಡ್ಬೇಕು ಅಂದ್ರೆ ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಒಮ್ಮೆ ಹೋಗಿ ನೋಡ್ ಬನ್ನಿ. ನಿಜಕ್ಕೂ ಗಬ್ಬು ನಾರ್ತಾ ಇರುತ್ತೆ. ಇದೀಗ ಲೇಟೆಸ್ಟ್ ಅಪ್ಡೇಟ್ ಸುದ್ದಿ ಏನ್ ಗೊತ್ತಾ? ಸುಮಾರು 47 ಕಾಮಗಾರಿಗಳಿಗೆ ಹೆಂಗ್ ಬಿಲ್ ಸ್ಯಾಂಕ್ಷನ್ ಮಾಡಿಸ್ಕೊಂತಾರೆ ಬಡ್ಡಿ ಮಕ್ಕಳು ಅಂದ್ರೆ ಕಾಮಗಾರಿನೇ ಮಾಡಿರೋದಿಲ್ಲ. ಕಾಮಗಾರಿ ಮಾಡದೆ 2 ಸಲ ಬಿಲ್ಗಳನ್ನ ಸ್ಯಾಂಕ್ಷನ್ ಮಾಡಿಸ್ಕೊಳ್ತಾರೆ ಈ ಕಾಂಟ್ರಾಕ್ಟರ್ಸ್ಗಳು. ಸುಮಾರು 55 ಕೋಟಿಗೂ ಅಧಿಕ ಹಣವನ್ನ ಬಿಲ್ ಸ್ಯಾಂಕ್ಷನ್ ಮಾಡಿಕೊಂಡು ಐಷಾರಾಮಿ ಜೀವನ, ಆರಾಮಾಗಿ ಬಿಂದಾಸಾಗಿ ಜೀವನ ಮಾಡ್ತಾ ಇದ್ದಾರೆ. ನೀವು ತಿಂಗಳಾಯ್ತು ಅಂದ್ರೆ ರೇಷನ್ನು, ಮನೆ ಬಾಡಿಗೆ, ಆ EMI ಅವ್ರ ಕಾಟ ಸಾಕಪ್ಪ ಜೀವನ ಅಂತ ಅನ್ಸಿರುತ್ತೆ. ಆದ್ರೆ ಇಲ್ಲಿನ ಕಾಂಟ್ರಾಕ್ಟರ್ಸ್ಗಳು, ಈ ಜನಪ್ರತಿನಿಧಿಗಳು, ಭ್ರಷ್ಟ ಅಧಿಕಾರಿ ನನ್ನ ಮಕ್ಕಳು, ಇವರೆಲ್ಲ ಹೆಂಗೆ ಕೊಬ್ಬಿ ನಿಂತಿದ್ದಾರೆ ಅಂದ್ರೆ ಯಾರೊಬ್ರು ಕೂಡ ಇವ್ರನ್ನ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ, ಯಾರೊಬ್ರು ಕೂಡ ಆ ಧೈರ್ಯ ಮಾಡೋದಿಲ್ಲ. ಆಗೊಮ್ಮೆ ಏನಾದ್ರೂ ಮುಂದೆ ಹೋದ್ರೆ ಬೆದರಿಕೆಗಳು, ಫೋನ್ ಕಾಲ್ಗಳು, ಅಬ್ಬಬ್ಬ ಲಾಟ್ರಿ. ಈ ಕುರಿತಾಗಿ ಸ್ಫೋಟಕ ಹೇಳಿಕೆಯೊಂದನ್ನ, ಸ್ಫೋಟಕ ಮಾಹಿತಿಯೊಂದನ್ನ ವಿತ್ ಎವಿಡೆನ್ಸ್ ಸಮೇತ NR ರಮೇಶ್ ಅವರು ಪ್ರೆಸ್ ಮೀಟ್ ನಲ್ಲಿ ಇವತ್ತು ಬಹಿರಂಗಪಡಿಸಿದ್ದಾರೆ. ಏನದು ನೋಡ್ಕೊಂಬನ್ನಿ. ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಪದೇ ಪದೇ ನಡೀತಾ ಇರ್ತಕ್ಕಂಥ ಕೆಲಸ ಮಾಡದೆ ಹಣ ಬಿಡುಗಡೆ ಮಾಡಿಸ್ಕೊಂಡಿರ್ತಕ್ಕಂಥ ಹಗರಣ ಇದು ನಾನು ಬೈದಿರ್ತಕ್ಕಂಥ 2ನೇ ಪ್ರಕರಣ. 2017-18 ಕೂಡ ಕೆಲಸ ಮಾಡದೆ 9 ಕೋಟಿ 60 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಕ್ಕೆ ಸಂಬಂಧಪಟ್ಟ 5 ಜನ ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ಬಡ್ಡಿಕೋಟ್ ಸಂಬಂಧ ಅರೆಸ್ಟ್ ಮಾಡಿದ್ರು. ಆನಂತರ ಅವರು ಅಮಾನತು. ಈಗ ಇವತ್ತು ನಾವು ಬೆಳಕಿಗೆ ತಂದಿರತಕ್ಕಂಥ ಹಗರಣ ಅಂತಂದರೆ 2020-2022 ಆ 1.5 ವರ್ಷಗಳ ಅವಧಿಯಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ತಗೊಳ್ಳುವಂಥ 47 ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು 19 ಪೂರ್ವ ನಿಗದಿತ ಗುತ್ತಿಗೆದಾರರನ್ನು ನಿಗದಿ ಮಾಡಿಕೊಂಡು ಅವರಿಗೆ ಆ 47 ಕಾಮಗಾರಿಗಳ ಕಾರ್ಯಾದೇಶ ಪತ್ರವನ್ನು ಒಂದೇ ಒಂದು ನಯಾ ಪೈಸೆಯಷ್ಟು ಕೆಲಸ ಮಾಡಿದ್ರೆ 2020-2022ರಲ್ಲಿ ಆ ಜಮೀರ್ ಅಹಮದ್ ಅವರ ಆಪ್ತ ಸಹಾಯಕ ಆಗಿರ್ತಕ್ಕಂಥ ಅಯೂಬ್ ಖಾನ್ ಅವರ ಶಿಫಾರಸಿನ ಮೇರೆಗೆ ಈ ಹಣ ಬಿಡುಗಡೆ ಸಂಪೂರ್ಣವಾಗಿ ಕೆಲಸ ಮಾಡಿದ್ರೆ ಬಿಡುಗಡೆ ಆಗುವಂಥದ್ದು ದೊಡ್ಡ ಕಾನೂನು ಕಾರ್ಯ ನಡೆಯುತ್ತೆ. ಅದನ್ನ ಮಾಸಕ್ಕೆ ಮುಂಚೆನೇ ಈಗ ಮತ್ತೆ 2024ರಲ್ಲಿ ಅದೇ 47 ಕಾಮಗಾರಿಗಳಿಗೆ ಅದೇ 19 ಜನ ಗುತ್ತಿಗೆದಾರರಿಗೆ 2ನೇ ಬಾರಿ ಹಣ ಬಿಡುಗಡೆ ಮಾಡುವಂಥ ದೊಡ್ಡ ಒಂದು ಪ್ರಯೋಗವನ್ನು ನಡೆದಿರ್ತಕ್ಕಂಥ ಸುಮಾರು 56 ಕೋಟಿ ಕೂಡ ಈ ಒಂದು ದೇವಸ್ಥಾನಗಳ 2 ಬಾರಿ ಬಿಲ್ ಆಗಿರೋದು. ಅದರಲ್ಲಿ ಈ 12 ಜನ ಅಧಿಕಾರಿಗಳು, ಅದರಲ್ಲಿ MS ಉಮೇಶ್ ಅಂತ ಹೇಳಿ ಚಾಮರಾಜಪೇಟೆಯಲ್ಲೇ ಜೂನಿಯರ್ ಇಂಜಿನಿಯರ್ ಆಗಿ, ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ, ಆಮೇಲೆ ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ MS ಉಮೇಶು ಸೇರಿದಾಗ 12 ಜನ ನಮ್ಮ ಪ್ರಮುಖ ಅಧಿಕಾರಿಗಳು, ಹಾಗೆ 19 ಜನ ಗುತ್ತಿಗೆದಾರರು, ಹೇಮಂತ್, ಜಯರಾಜು, ಪ್ರಶಾಂತ್ ಅಂತ ಹೇಳಿ ಈ ಥರ ಗುತ್ತಿಗೆದಾರರು ಸೇರ್ತಾರೆ. ಒಂದು ಹಾಗೆ ಇಲ್ಲಿ ಎಲ್ಲ ಕಂಪ್ಯೂಟರೈಸ್ ಮಾಡಿದ್ರು ಕೂಡ ಹೇಗೆ ಅದೇ ಕಾಮಗಾರಿಗೆ 2ನೇ ಸಾರಿ ಬಿಲ್ ಆಯಿತು ಅನ್ನೋದೇ ಇಲ್ಲಿ ದೊಡ್ಡ ಯಕ್ಷ ಪ್ರಶ್ನೆ ಆಗಿರ್ತದೆ. ಹಾಗಾಗಿ ನಾನು ನಿನ್ನೆ ದಿವಸ ಸಂಪೂರ್ಣ ದಾಖಲೆ ಜೊತೆಗೆ ಪಾಲಿಕೆ ಮುಖ್ಯ ಆಯುಕ್ತರಿಗೆ
ದೂರನ್ನು ಕೊಟ್ಟಿದ್ದೀನಿ. ದೊಡ್ಡ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕು ಅಂತ ಹೇಳಿ ಇವತ್ತು ಲೋಕಾಯುಕ್ತರು ಕೂಡ ನಾನು 12 ಜನ ಅಧಿಕಾರಿಗಳು ಮತ್ತು 11 ಜನ ಗುತ್ತಿಗೆದಾರರು ಈ ಒಂದು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನಡೆಯುತ್ತೆ ಇವತ್ತು 56 ಕೋಟಿ ಮೊತ್ತದ ಒಂದು ಕೆಲಸನೇ ಮಾಡದೆ ಒಂದೊಂದು ಕೆಲಸದ ಹೆಸರಲ್ಲಿ 2 ಬಾರಿ ಬಿಲ್ ಮಾಡಿಕೊಂಡಿರ್ತಕ್ಕಂಥ ಈ ಬೃಹತ್ ಹಗರಣಕ್ಕೆ ಸಂಬಂಧಪಟ್ಟಾಗೆ ಲೋಕಾಯುಕ್ತರಿಗೆ ಮತ್ತು ADGP IGP ಲೋಕಾಯುಕ್ತ ಅವ್ರಿಗೂ ಕೂಡ ಸಂಪೂರ್ಣ ದಾಖಲೆಗಳ ಸಹಿತ ದೂರನ್ನು ಕೊಟ್ಟು ಎಲ್ಲ ಆರೋಪಿಗಳ ವಿರುದ್ಧ ನಾನು ಭ್ರಷ್ಟಾಚಾರ, ವಂಚನೆ, ಅಧಿಕಾರ ದುರುಪಯೋಗ, ನಕಲಿ ದಾಖಲೆ ತಯಾರಿಸಿ ಈ ಒಂದು ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೇನೆ. ಇಲ್ಲಿ ಅಂತಿಮವಾಗಿ ನಾನು ಈ ಒಂದು ಬಾರಿಗೆ ಮುಖ್ಯ ಆಯಿತು, ಒಂದು ವೇಳೆ ಈ ಒಂದು ಹಗರಣದ ತನಿಖೆಗೆ ಆದೇಶ ಮಾಡದೇ ಇದ್ದರೆ ಮುಂದಿನವಾಗಿ ಈ ಒಂದು ಲೋಕಾಯುಕ್ತದಲ್ಲಿ ಈಗ ದೂರನ್ನು ಕೊಡೋದ್ರಿಂದ ಒಂದು 10-15 ದಿನಗಳ ಹಗರಣ ಇಲ್ಲಿ 10 ಕೋಟಿಗೂ ಮೀರಿರ್ತಕ್ಕಂಥ ಹಗರಣ ಆಗಿರೋದ್ರಿಂದ 56 ಕೋಟಿಗೂ ಹೆಚ್ಚು ಹಣ ಸಾರ್ವಜನಿಕ ಹಣ ದುರ್ಬಳಕೆ ಆಗಿರೋದ್ರಿಂದ ಸಹಜವಾಗಿ ಇದು ಜಾರಿ ನಿರ್ದೇಶನಕ್ಕೆ ತೋರಿಸಬೇಕಾಗಿರ್ತಕ್ಕಂಥ ಅತ್ಯಂತ ಯೋಗ್ಯವಾದಂಥ ಪ್ರಕರಣ ಆಗಿರೋದ್ರಿಂದ ಈ ಎಲ್ಲರ ವಿರುದ್ಧ ನಾನು ಜಾರಿ ನಿರ್ದೇಶನದ ದೂರನ್ನು ಕೊಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.